ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಯೂಟ್ಯೂಬ್ ಅನ್ನೋದು ಒಂದು ದೊಡ್ಡ ಸಮುದ್ರ ಅಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಇಲ್ಲಿ ನಾವು ಎಷ್ಟೇ ಕಲ್ತ್ರೂ ಕಲಿಯುವಂಥದ್ದು ತುಂಬಾ ಇರುತ್ತೆ. ಏನಂತ ಹೇಳಿದರೆ ವಿದ್ಯೆಗೆ ವಯಸ್ಸಿಲ್ಲ, ವಿದ್ಯೆಗೆ ಕೊನೆ ಇಲ್ಲ ಅಂತ ಹೇಳ್ತಾರೆ. ಆ ಮಾತು 100% ಸತ್ಯ. ಬಟ್ ಇಲ್ಲಿ ನಾನು ಕಲಿತೀನಿ ಅನ್ನೋ ಒಂದು ತಾಳ್ಮೆ, ಒಂದು ನಮ್ಮಲ್ಲಿ ಆ ಶ್ರದ್ಧೆ ಇತ್ತು ಅಂತ ಹೇಳಿದರೆ ನಾವು ಖಂಡಿತ ಗುರಿ ಮುಟ್ತೀವಿ. ಬಟ್ ಯಾವ ಮನುಷ್ಯ ಸೊಕ್ಕು ಮಾಡ್ತಾರೆ, ನನಗೆ ಗೊತ್ತಿದೆ ಇವ್ರೇನು ಹೇಳ್ತಾರೆ, ಇವ್ರು ಹೇಳಿದ್ದೆಲ್ಲ ನಿಜಾನ, ನೆಗೆಟಿವ್ ಥಾಟ್ಸ್ ಇಟ್ಕೊತಾರಲ್ವ, ಅಂಥವ್ರು ನಿಜವಾಗ್ಲೂ ಸಕ್ಸಸ್ ಕಾಣಲ್ಲ. ಸಕ್ಸಸ್ ಕಂಡ್ರೂ ಅದು ಒಂದು ಅಂಥದ್ವರೆಗೂ ಮಾತ್ರ. ನಾನು ಯಾರನ್ನೂ ಇಂಟೆನ್ಷನಾಗಿ ಹೇಳ್ತಾ ಇಲ್ಲ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡಿ. ಇದು ಹೇಳಬೇಕನ್ನಿಸ್ತು ನಾನು ಹೇಳ್ತಾ ಇದ್ದೀನಿ. ಯಾವತ್ತೂ ಹಂಬಲ್ನೆಸ್ ಯಾರಿಗಿರುತ್ತಲ್ವ, ನನಗಿದು ಬೇಕಿದೆ ಅನ್ನೋ ಒಂದು ಹಂಬಲ್ನೆಸ್ ಇರುತ್ತಲ್ವ, ಆ ಮನುಷ್ಯ ಯಾವತ್ತಿದ್ರೂ ಉದ್ಧಾರ ಆಗ್ತಾರೆ. ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ನಮಗೆ ತಾಳ್ಮೆ ಇರಬೇಕು, ತುಂಬಾ ಪೇಷನ್ಸ್ ಬೇಕು. ನಾವು ಯಾವುದೋ ಒಂದು ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಇದು ಬಂದು ಯಾವುದೋ ಒಂದು ನಮ್ಮ ಸರ್ಕಾರಿ ಕಚೇರಿ ಅಲ್ಲ, ಯಾವುದೋ ಒಂದು ಪ್ರೈವೇಟ್ ಆಫೀಸ್ಗಳೆಲ್ಲ ದುಡ್ಡು ಕೊಟ್ಟು ಲಂಚ ಕೊಟ್ಟು ನಾನಿಲ್ಲಿ ಏನು ಬೇಕಾದರೂ ಮಾಡ್ತೀನಿ ಅನ್ನೋದಕ್ಕೆ. ಸೊ ಎಲ್ಲಿ ದುಡ್ಡು ನಡೆಯುತ್ತೆ, ಎಲ್ಲಿ ದುಡ್ಡು ನಡೆಯೋದಿಲ್ಲ ಅನ್ನೋದಕ್ಕೆ ಯೂಟ್ಯೂಬ್ ಎಕ್ಸಾಂಪಲ್ಲು. ಇಲ್ಲೂ ದುಡ್ಡು ನಡೆಯುತ್ತೆ ಅಂತ ತುಂಬ ಜನ ತಿಳ್ಕೊಂಡಿರ್ಬೋದು. ನಡೆಯುತ್ತೆ, ದುಡ್ಡು ಕೊಟ್ಟರೆ ಇಲ್ಲೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವಾಚ್ ಅವರ್ ಬರುತ್ತೆ, ವ್ಯೂಸು ಕೊಡ್ತಾರೆ, ಎಲ್ಲಿವರೆಗೂ ಕೊಡ್ತಾರೆ. ನಮ್ಮ ಮಾನಿಟೈಜೇಷನ್ ಆನ್ ಆಗೋವರೆಗೂ. ಮಾನಿಟೈಜೇಷನ್ ಆನ್ ಆಗಿ ನೀವು ಅರ್ನಿಂಗ್ಸ್ ಮಾಡಬೇಕಲ್ಲ, ನಿಮ್ಮ ಹತ್ರ ದುಡ್ಡಿದೆ ಅನ್ನೋದಾದರೆ ಮತ್ತು ಇಲ್ಲಿ ಏನಕ್ಕೆ ನೀವು ದುಡ್ಡು ಕೊಟ್ಟು ತೊಗೊತಾ ಇದ್ದೀರಾ ಅಲ್ವಾ? ದುಡ್ಡಿದೆ ಅನ್ನೋದಾದರೆ ಇಲ್ಲಿ ದುಡ್ಡು ಕೊಟ್ಟು ತೊಗೊಳೋಂಥ ನೆಸಿಟಿ ಏನಿದೆ? ಸಾಫ್ಟ್ವೇರು ಎಷ್ಟು ಟೆಕ್ನಾಲಜಿ ಫಾರ್ವರ್ಡ್ ಇದೆ ಅಂತ ಹೇಳಿದರೆ ಯೂಟ್ಯೂಬರ್ಗೇನು ಗೊತ್ತಾಗಲ್ವಾ? ಇವ್ರು ಯಾವ ರೀತಿ ತೊಗೊಂಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ಅಂತ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಗೊತ್ತಾದಾಗ ಅಲ್ಲಿ ಹಿಡಿತಾರೆ, ಅವ್ರು ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿತಾರೆ. ಸೊ ಈ ಥರ ಆಗಿ ತುಂಬ ಜನ ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ, ಕಷ್ಟಪಟ್ಟು ಮಾಡಿರೋ ವೀಡಿಯೋಸಿಗೆ ಬೆಲೆ ಇಲ್ದಂಗೆ ಆಗಿರೋರು ಇದ್ದಾರೆ. ದಯವಿಟ್ಟು ತಾಳ್ಮೆ ಇರಲಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದರಲ್ಲೂ ನೀವು ಇದರಲ್ಲೇ ನಾನು ಸಕ್ಸಸ್ ಮಾಡ್ಬೇಕಂತಿದ್ದೀನಿ ಅಂದರೆ ಮೇಯ್ನಾಗಿ ತಾಳ್ಮೆ ಬೇಕು, ಕಲಿತೀನಿ ಅನ್ನೋ ಮನಸ್ಸು ಇರಬೇಕು. ಹಾಗಿದ್ರೆ ಗುರಿ ಮುಟ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ನೋಡಿ, ಯಾರೂ ಎಲ್ಲ ಕಲ್ತೇನೆ ಬಂದಿರೋದಿಲ್ಲ ರೀ. ತಪ್ಪು ಮಾಡ್ತೀರಾ, ತಪ್ಪಾಗಲಿ. ಮೊನ್ನೆ ನಾನೇ ಹೇಳ್ತೀನಿ, ನನಗೇನು ಹೇಳ್ಕೊಳ್ಲಿಕ್ಕೆ ನಾಚಿಕೆ ಆಗಲ್ಲ. ಸೊ ಮೊನ್ನೆ ಒಂದು ಟೈಟ್ಲು ಬರಬೇಕಾದ್ರೆ ನಾನೇ ಅದೇನು ಮಾಡಿದೆ, ಟೈಟ್ಲನ್ನು ಇಂಗ್ಲೀಷಲ್ಲಿ ಹಾಕಿದೆ, ಇಂಗ್ಲೀಷಲ್ಲಿ ಹಾಕಿ ಕನ್ನಡದಲ್ಲಿ ಹಾಕಿದೆ. ಆ್ಯಕ್ಚುಲಿ ಕನ್ನಡ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ದೆ ನಾನು. ಅದು ಇಂಗ್ಲೀಷಿಗೆ ತೊಗೊಳೋದು ಮರ್ತುಬಿಟ್ಟೆ ನಾನು. ಅವತ್ತು ವೀಡಿಯೋನು ನಾನು ಹಾಕೋ ಇದರಲ್ಲಿ ಇರಲಿಲ್ಲ. ಆ್ಯಕ್ಚುಲಾಗಿ ತುಂಬ ಎಮರ್ಜೆನ್ಸಿ ವರ್ಕ್ ಇತ್ತು. ಆದರೂ ಬಿಟ್ಟರೆ ನನಗೆ ಯೂಟ್ಯೂಬ್ ಮತ್ತೆ ಇದಾಗಿಬಿಡುತ್ತಲ್ಲ, ಇವತ್ತು ಒಂದು ಪೋಸ್ಟ್ ಮಾಡಿಲ್ಲ ಅಂತ ಮಾಡಿದೆ. ಅದರಲ್ಲಿ ನಾನು ಕಂಟೆಂಟ್ ಅಂತ ಇರೋದನ್ನ ಕಾಂಟ್ಯಾಕ್ಟ್ ಅಂತ ಮಾಡಿದೆ. ಪಾಪ ಯೂಟ್ಯೂಬರ್ ಒಬ್ಬರು ಸಿಸ್ಟ್ರು ಏನಿದ್ದಾರೆ, ತುಂಬ ಜನ ನೋಡಿದ್ದಾರೆ, ನನಗೆ ಯಾರನ್ನು ಹೇಳಿಲ್ಲ. ಮೇ ಬಿ ಹೇಳಿದರೆ ಏನು ಅನ್ಕೊತವ್ರೆ ಅಂತೇನೋ ಇರ್ಬೋದೇನೋ ಗೊತ್ತಿಲ್ಲ. ಅವರೊಬ್ಬರು ಸಿಸ್ಟ್ರು ಬಂದುಬಿಟ್ಟು, ಸಿಸ್ಟರ್ ನೀವು ಈ ಥರ ಹಾಕಿದ್ದೀರಾ ಅಂತೇಳಿದರು. ನನಗೆ ನಿಜ ಖುಷಿ ಆಯಿತು. ಅದನ್ನೇ ಬೇರೆ ಮೂಡಲ್ಲಿರೋರು ಬೇರೆಯವರಾಗಿದ್ರೇನು ಅದಿರೋದೇ ಸರಿ ಅಂತ ವಾದ ಮಾಡ್ತಿದ್ರು, ಇಲ್ಲ ಅದು ನೆಗೆಟಿವ್ ಆಗಿ ತೊಗೊತಿದ್ರೋ ಗೊತ್ತಿಲ್ಲ. ಬಟ್ ನಾನು ಮಿಸ್ಟೇಕ್ ಮಾಡಿದ್ದೆ, ಅದನ್ನು ನಾನು ಒಪ್ಕೊಂಡೆ. ಹೌದು, ನಾನು ಹೇಳಿದೆ, ಅವ್ರು ಎಕ್ಸ್ಪ್ಲೇಷನ್ ಕೊಟ್ಟೆ. ನಾನು ಏನಕ್ಕೆ ಅದಂಗೆ ಆಗಿದೆ ಅಂತ. ನಾನು ಕೀಬೋರ್ಡನ್ನು ಕನ್ನಡ ಇಟ್ಕೊಂಡಿದ್ದೆ. ನಾನು ಇಂಗ್ಲೀಷ್ ಬರಿಬೇಕಾದ್ರೆ ನನಗೆ ಆ್ಯಕ್ಚುಲಾಗಿ ಅದು ಎರಡನ್ನೂ ಸಪ್ರೇಟ್ ಇದ್ರೇ ನನಗೆ ಬರೀಲಿಕ್ಕೆ ಕಂಫರ್ಟ್ ಅನಿಸೋದು. ಸೊ ಅದನ್ನು ನಾನು ಇಂಗ್ಲೀಷ್ ಇಟ್ಕೋಬೇಕಾಗಿತ್ತು. ಕನ್ನಡದಲ್ಲಿ ಮಾಡಿದ್ರಿಂದ ಈ ಥರ ಆಗಿದೆ ಸಿಸ್ಟರ್, ಥ್ಯಾಂಕ್ ಯು. ಎಲ್ಲರೂ ನೋಡೋದಕ್ಕಿಂತ ಮುಂಚೆ ನನಗೆ ಹೇಳಿದ್ದೀರಾ ಅಂತ. ಬಟ್ ಆಲ್ರೆಡಿ ನನಗೆ 100 ವ್ಯೂಸ್ ಆಗೋಗಿತ್ತು ಆ ವಿಡಿಯೋಗೆ ಆಲ್ರೆಡಿ. ಬಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರದ್ದನ್ನು ನಾವು ಕಲೀಲಿಕ್ಕೆ, ಒಬ್ರು ಹೇಳಿದ್ದಾರೆ ಅಂದರೆ ಅದನ್ನು ನೆಗೆಟಿವ್ ಮೈಂಡಿಂದ ನಾವು ಹೊರಗಡೆ ಬರಬೇಕು. ನೆಗೆಟಿವ್ ಮೈಂಡಿಂದ ಹೊರಗಡೆ ಬಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನಾವು. ಹೇಳಿದ್ದನ್ನೆಲ್ಲನೂ ಹಂಗಂತೇಳಿ ಪಾಸಿಟಿವ್ ನಾನು ಪಾಸಿಟಿವ್ ಮೆಂಟಾಲಿಟಿ ನನಗೂ ಇಲ್ಲ. ಬಟ್ ಯಾವುದನ್ನು ತೊಗೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಆಮೇಲೆ ಏನಕ್ಕೆ ಅಂತ ಹೇಳಿದರೆ, ಇಲ್ಲಿ ಏನು ಹೇಳ್ತೀರಾ ನೀವು, ಒಬ್ಬರು ವೀಡಿಯೋನ ಯಾರನ್ನಾರು ಒಬ್ರನ್ನ ಫಾಲೋ ಮಾಡ್ತಿರ್ತೀರ, ನೆಕ್ಸ್ಟ್ ಇನ್ನೊಬ್ರು ನೋಡ್ತೀರಾ. ಅದೇ ಟಾಪಿಕ್ ಮೇಲೆ 10 ಜನದ ಒಪಿನಿಯನ್ 10 ಥರ ಇರುತ್ತೆ. ಬಟ್ ಒಬ್ರದ್ದು ಮಾಡಿ ನಿಮಗೆ ಅದರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಕಾಣ್ತಂದರೆ ಅವ್ರನ್ನ ಕಂಟಿನ್ಯೂ ಮಾಡಿ. ಆ ಇಂಪ್ಲಿಮೆಂಟು ದಯವಿಟ್ಟು ನಿಮ್ಮ ಚಾನಲ್ ಮೇಲೆ ನೀವು ಮಾಡಬೇಡಿ. ಮಾಡೋದ್ರಿಂದ ತುಂಬ ಕಷ್ಟಪಟ್ಟು, ನಾನು ಪ್ರತಿ ಸಲ ಹೇಳ್ತೀನಿ, ವಿಡಿಯೋ ಮಾಡೋದು ಅಷ್ಟು ಈಸಿ ಇಲ್ಲ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತೀರ. 2-3 ಅಪ್ಲಿಕೇಶನಲ್ಲಿ ನೀವು ಏನಂತ ಹೇಳಿದರೆ ಎಡಿಟಿಂಗ್ ಎಲ್ಲ ಮಾಡ್ತೀರಾ. ಮತ್ತು ಮನೇಲಿ ಏನೇ ಕೆಲಸ ಇದ್ರೂ ಇವತ್ತು ವಿಡಿಯೋ ಹಾಕಲೇಬೇಕಲ್ಲ, ನಾನು ಹುಷಾರಿದೇನೋ ಇಲ್ವೋ ಗೊತ್ತಿರಲ್ಲ, ಮಕ್ಕಳು ಬಂದಿರ್ತಾರೆ, ಹಸ್ಬೆಂಡ್ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಇದನ್ನೆಲ್ಲ ಬದಿಗಿಟ್ಟು ನೀವು ವಿಡಿಯೋ ಮಾಡಿರ್ತೀರ. ನಿಮ್ಮ ಒಂದು ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗಬೇಕಲ್ವಾ? ಪ್ರತಿಫಲ ಸಿಗಬೇಕು ಅಂತೇಳಿದರೆ ಸ್ವಲ್ಪ ಪೇಷನ್ಸ್ ಇದ್ದ ಕಾಮ ಕೂತ್ಕೊಂಡು ಒಂದು ½ ಅನ್ ಅವರ್ ಟೈಮ್ ಕೊಟ್ಟು ನಿಧಾನಕ್ಕೆ ಯೋಚನೆ ಮಾಡಿ, ನಾನು ಈ ಚೇಂಜಸ್ ಮಾಡಲೋ ಬೇಡವಾ, ಇದನ್ನು ಮಾಡಿದರೆ ನನ್ನ ಚಾನಲಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ವಾ,
ನಾನು ಯಾವುದನ್ನು ತೊಗೊಂಡ್ಲಿ ಯಾವುದನ್ನು ಬಿಡಲಿ ಈ ಥರದನ್ನು ಥಿಂಕ್ ಮಾಡಿಬಿಟ್ಟು ನೀವು ಹಾಕಿ, ಗೊತ್ತಾಯ್ತಲ್ವ. ನಾನು 10 ಜನದ ಕೇಳಿದರೆ 10 ಜನದ ಅಭಿಪ್ರಾಯ 100 ಥರ ಇರುತ್ತೆ. ನೀವಿನ್ನೂ ಮಾನಿಟೈಸೇಷನ್ ಆಗಿಲ್ಲ ಅಂತೇಳಿದರೆ ನೀವು ಯಾರು ಸಜೆಷನ್ ತೊಗೋಬೇಡ್ರಿ. ಹೊಸ ಯೂಟ್ಯೂಬರ್ ಇದ್ದೀರಾ ಅಂತೇಳಿದರೆ ನಿಮ್ಮ ಪಾಡಿ ನೀವು ವಿಡಿಯೋ ಮಾಡ್ತಾಯಿರಿ. ಕೆಲವೊಂದು ಸಣ್ಣ ಪುಟ್ಟ ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂದರೆ ಅವ್ರು ಅದು ಹೇಳಿದ್ರು ಇವ್ರು ಅದು ವಿಡಿಯೋ ಮಾಡೋದ್ರ ಬಗ್ಗೆ ಕ್ರಿಯೇಟಿವಿಟಿ ಯೂಸ್ ಮಾಡಿ, ಬಟ್ ಚಾನಲ್ ಬಗ್ಗೆ ಕ್ರಿಯೇಟಿವಿಟಿ ಯೂಸ್ ಮಾಡಬೇಡಿ. ಅದು ನಿಮ್ಮದು 4000 ವಾಚ್ ಅವರು ಮತ್ತು 1000 ಸಬ್ಸ್ಕ್ರೈಬರ್ ಆಗೋವರೆಗೂ ನಿಮ್ಮ ಕೆಲಸ ಏನಂದರೆ ವಿಡಿಯೋ ಮಾಡೋದು, ವಾಚ್ ಅವರ್ ಕಂಪ್ಲೀಟ್ ಮಾಡೋದು, ವಿಡಿಯೋ ಮಾಡೋದು, ವಾಚ್ ಅವರ್ ಕಂಪ್ಲೀಟ್ ಮಾಡೋದು. ಇಷ್ಟೇ ನಿಮ್ಮ ಗುರಿ ಆಗಿರಬೇಕು. ಬಿಟ್ಟರೆ 100 ಜನ 100 ಥರ ಹೇಳ್ತಾರೆ ಎಂದು ಚಾನಲಲ್ಲಿ ನನ್ನ ಹೆಸರು ಚೇಂಜ್ ಮಾಡಿದೆ, ಮತ್ತು ಟ್ಯಾಗ್ಸ್ ಚೇಂಜ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಒಂದು ಸಲ ನೀವು ಹಾಕಿಲ್ಲ ಅಂದರೆ ಅದನ್ನೆಲ್ಲ ಒಂದು ಸಲ ಸೆಟ್ಟಿಂಗ್ಸ್ ಮಾಡಿ ಇಟ್ಕೊಂಬಿಡಿ. ಮಧ್ಯದಲ್ಲಿ ಏನನ್ನೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಪದೇ ಚೇಂಜ್ ಮಾಡ್ತಾ ಇದ್ದರೆ, ಇವಾಗ ನೋಡಿ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀವಿ. ಪ್ಲೇ ಗ್ರೂಪಿಂದ LKG 1 ಸ್ಕೂಲಲ್ಲಿ ಓದ್ತಾರೆ, LKGಯಿಂದ ಫಸ್ಟ್ ಸ್ಟ್ಯಾಂಡರ್ಡ್ 1 ಸ್ಕೂಲಲ್ಲಿ ಓದ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 4th ಸ್ಟ್ಯಾಂಡರ್ಡ್ 1. ಹಿಂಗೆ ಚೇಂಜ್ ಮಾಡ್ತಾ ಹೋದರೆ ಮಕ್ಕಳಿಗೆ ಹೆಂಗಾಗುತ್ತೆ ಹೇಳಿ, ಆ ಸ್ಕೂಲಿಗೆ ಅಡ್ಜಸ್ಟ್ ಆಗಬೇಕು, ಟೀಚರ್ಗೆ ಅಡ್ಜಸ್ಟ್ ಆಗಬೇಕು, ಮತ್ತು ಮಕ್ಕಳಿಗೆ ಅಡ್ಜಸ್ಟ್ ಆಗಬೇಕು. ಇದು ಅವ್ರಿಗೆ ಕಷ್ಟ ಅನಿಸುತ್ತೋ ಇಲ್ವೋ. ಸೊ ಯೂಟ್ಯೂಬಿಗೂ ಅದೇ ಥರನೇ ಆಗೋದು. ಇಲ್ಲಿ ನೀವೊಂದು ನಮ್ಮ ಕನ್ನಡ ಲಾಗ್ಸ್ ಅಂತ ಇರುತ್ತೆ. ನಾಳೆ ಬಂದು ನಮ್ಮನೆ ಹುಡುಗಿ ದೀಪ ಅಂತ ಹಾಕ್ತೀರಾ, ನಾಡಿದ್ದು ಬಂದು ನಮ್ಮ ಕನ್ನಡತಿ ಅಂತ ಹಾಕ್ತೀರಾ, ನಾಡಿದ್ದು ಬಂದು ನಿಮ್ಮನೆ ಹುಡುಗಿ ಅಂತ ಹಾಕ್ತೀರಾ. ಇಲ್ಲಿ ದೀಪ ಅಂತ ತೊಗೊಳ್ಳ, ನಿಮ್ಮನೆ ಹುಡುಗಿ ಅಂತ ತೊಗೊಳ್ಳ, ನಮ್ಮ ಕನ್ನಡತಿ ಅಂತ ತೊಗೊಳ್ಳ ಅಂತ ಯೂಟ್ಯೂಬಿಗೆ ಕನ್ಫ್ಯೂಷನ್ ಆಗುತ್ತೆ. ಆವಾಗ ನಿಮ್ಮ ಚಾನಲ್ಲು ಗ್ರೋ ಆಗೋದಿಲ್ಲ, ಗೊತ್ತಾಯ್ತಲ್ವ. ಸೊ ಈ ಒಂದು ಮಿಸ್ಟೇಕ್ಗಳನ್ನ ಮಾಡಬೇಡಿ. ಆದಷ್ಟು ಎಲ್ಲನೂ ಏನೇ ಗೊತ್ತಿದೆ ಅನ್ನೋದಕ್ಕಿಂತ ಮುಂಚೆ ಯಾರ್ದಾರು ಒಬ್ಬರು ಸಜೆಷನನ್ನು ತೊಗೊಳ್ಳಿ, ವೀಡಿಯೋಸ್ ನೋಡಿ. ಹೆಚ್ಚಾಗಿ ನೀವು ಮಾತಾಡೋದನ್ನು ನೀವು ಎಷ್ಟು ಮಾತಾಡೋದು ಅಭ್ಯಾಸ ಮಾಡ್ಕೊತೀರೋ ಅಷ್ಟು ನಿಮ್ಮ ಚಾನಲ್ಲಿಗೆ ಒಳ್ಳೆಯದು. ಯಾಕಂತ ಹೇಳಿದರೆ ನಾವು ಇದರಲ್ಲಿ ಒಂದು ನೆಲೆ ಕಾಣಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿದರೆ ಎಫರ್ಟ್ಸ್ ತುಂಬ ಹಾಕಿ, ಸ್ಟಾರ್ಟಿಂಗ್ ನೀವು ಮಾನಿಟೈಸೇಷನ್ ಆನ್ ಆಗೋವರೆಗೂ ತುಂಬ ಎಫರ್ಟ್ಸನ್ನು ಹಾಕಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ನೀವು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ, ಕೆಲವೊಬ್ರು ಹಾಕ್ತಾರೆ ವೀಕ್ಲಿ 3 ಲಾಂಗ್ ವೀಡಿಯೋಸ್ ಹಾಕ್ತಾರೆ, ಡೈಲಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾರೆ, ಮತ್ತು ಕಮ್ಯುನಿಟಿ ಪೋಸ್ಟ್ ಹಾಕ್ತಾರೆ, ಈ ಥರ ಮಾಡ್ತಾರೆ. ಬಟ್ ಅವ್ರು ಆಲ್ರೆಡಿ ಒಂದು ಸ್ಟೇಜಲ್ಲಿ ಇದ್ದಾರೆ. ನೀವು ಹೊಸೊಬ್ರು ಇದ್ದೀರಾ ಅಂತ ಹೇಳಿದರೆ 1 ಅವರ್ ನೀವು ಟೈಮ್ ಕೊಡಿ. ಹೊಸೊಬ್ಬರಿಗೆ 1 ಅವರ್ ಬೇಕೇ ಬೇಕು. ಬಟ್ ನನ್ನ ವೀಡಿಯೋಸ್ ನೀವು ನೋಡ್ತೀರಾ, ನಾನು ಯಾವುದನ್ನು ಒಂದ್ಸಲ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗೋವರೆಗೂ ನನ್ನ ಮಾತು ಕಂಟಿನ್ಯೂ ಇರುತ್ತೆ. ಬಟ್ ನಾನು ಮಧ್ಯದಲ್ಲಿ ಎಲ್ಲನೂ ವೀಡಿಯೋನ ಹಿಂಗೆ ಹಾಫ್ ಮಾಡೋದಾಗಲಿ, ಯಾವುದೋ ತುಂಬ ಅಂದರೆ ಈ ಟೆಕ್ ಬಗ್ಗೆ ಏನಾದರೂ ಹೇಳ್ತಾ ಇರ್ತೀನಲ್ವ, ಆ ಒಂದು ವಿಡಿಯೋದಲ್ಲಿ ನನಗೊಂದು ವರ್ಡ್ ಮರ್ತೋಗುತ್ತೆ. ನನಗೆ ಈ ವಿಡಿಯೋ ಮಾಡ್ಬೇಕಾದ್ರೆ ಸಡನ್ನಾಗಿ ಏನೋ ಯೋಚನೆ ಬರುತ್ತೆ, ಅವಾಗ ನನಗೊಂದು ವರ್ಡ್ ಮಿಸ್ ಆಗಿರುತ್ತೆ. ತುಂಬ ರೇರ್ ನಾನು ಹಿಂಗೆ ಆಫ್ ಮಾಡಿಬಿಟ್ಟು ಮತ್ತೆ ಆನ್ ಮಾಡಿ ವಿಡಿಯೋ ಮಾಡಿದ್ರೆ ತುಂಬ ಕಡಿಮೆ. ನಾನು ಒಂದು ಸಲ ಆನ್ ಆದರೆ ಕಂಟಿನ್ಯೂ ಮಾತಾಡ್ತಿರ್ತೀನಿ ನಾನು. ಸೊ ಇದು ಬರಬೇಕು, ನಿಮ್ಮಲ್ಲೂ ಇದು ಬರಬೇಕು. ನೀವು ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಏನಾಗುತ್ತೆ, ಜನಕ್ಕೆ ಇವರು ಇಷ್ಟೊತ್ತು ಕೂತ್ಕೊಂಡು ಮಾತಾಡ್ತಾರೆ, ಇಷ್ಟೊಂದು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ಇವ್ರು ಹೆಂಗೆ ಕಲ್ತಿದ್ದಾರೆ. ನಾನು ಹೇಳೋ ಟಾಪಿಕ್ ನಿಮಗೆ ಯೂಸ್ ಆಗದೆ ಇರ್ಬೋದು, ಇವ್ರು ಹೆಂಗೆ ಹೇಳ್ತಾರೆ, ಇವ್ರು ಹೆಂಗೆ ಕ್ಯಾಮ್ರಾ ಫೇಸ್ ಮಾಡ್ತಾರೆ, ಇವ್ರ ಥರ ನನ್ನ ಮಾತಾಡೋ ಶೈಲಿನ ಕೆಲವೊಬ್ರು ಅಬ್ಸರ್ವ್ ಮಾಡ್ತಿರ್ತಾರೆ. ನಾನು ಈ ಥರ ಮಾತಾಡಬೇಕಲ್ಲ ಅಂತ. ಎಲ್ಲ ನನ್ನಿಂದ ಕಲಿಬೇಕಂತಿರೋದಿಲ್ಲ. ಇವಾಗ ನಾನು ಬೇರೆಯವ್ರದ್ದೆಲ್ಲ ನೋಡ್ತೀನಿ, ನನಗೆ ಬೇರೆಯವ್ರ ಟಾಪಿಕಲ್ಲಿ ನಿಜವಾಗ್ಲೂ ಅಷ್ಟೊಂದು ಅರ್ಥ ಆಗೋದಿಲ್ಲ. ಅವ್ರ ಮಾತಿನ ಶೈಲಿನ ನಾನು ಅಬ್ಸರ್ವ್ ಮಾಡ್ತೀನಿ. ಅವ್ರು ಹೆಂಗೆ ಕೂತ್ಕೊಂಡು ವೀಡಿಯೋಸ್ ಮಾಡ್ತಾರೆ ನಾನು ಅಬ್ಸರ್ವ್ ಮಾಡ್ತೀನಿ, ಗೊತ್ತಾಯ್ತಲ್ವ. ಕೆಲವೊಬ್ಬರು ಹಳ್ಳಿಯವ್ರು ಇರ್ತಾರೆ, ಅವ್ರು ಎಷ್ಟು ಚೆಂದ ಹೇಳ್ತಾರೆ ಅಂತ ಹೇಳಿದ್ರೆ ಅಷ್ಟು ಚೆಂದ ಹೇಳಿರ್ತಾರೆ. ಅವರು ಚಿಕ್ಕ ಮಕ್ಕಳು ಇರ್ತಾರೆ, ನಾನು ಆ ಥರದನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ಸೊ ನೀವು ಇದೇ ಥರ ಮಾತಾಡಿ, ಇದೇ ಥರ ಬೆಳೀರಿ ಅನ್ನೋದು ನನ್ನ ಒಂದು ಆಸೆ, ಪರ್ಸ್ನಲಿ ನನ್ನ. ಯಾಕಂತ ಹೇಳಿದರೆ ನಾನು ಸುಮಾರು ವೀಡಿಯೋಸ್ ನೋಡ್ತಾ ಇರ್ತೀನಿ. ತುಂಬ ಫ್ಯಾಮಿಲಿ ಸ್ಟ್ರಗಲ್ ಮಾಡ್ಕೊಂಡು ಯೂಟ್ಯೂಬ್ ಮಾಡಿರ್ತೀರ. ಅದಕ್ಕೊಂದು ಎಫರ್ಟ್ ಸಿಗಬೇಕು ಅಂತ ಹೇಳಿದರೆ ನೀವು ಚಾನಲ್ ಮಾಡಿ ಬಿಟ್ಬಿಡಿ. ನಿಮ್ಮದು ಗುರಿ ಏನಿರಬೇಕು, ಕನ್ಸಿಸ್ಟೆನ್ಸಾಗಿ ನೀವು ವರ್ಕ್ ಮಾಡಬೇಕು. ನಿಮ್ಮ ವಾಚ್ ಅವರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋರು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಿ, ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.